Hi dear students, welcome to class 7 of chapter relation. In this class also, shall we learn some problem. Question number 10, show that the relation R in R. This R is set of reals defined by R equals set of ordered pair A comma B such that A less than or equal to B square is neither reflexive nor symmetric nor transitive. ಮಕ್ಕಳೇ, ಇಲ್ಲಿ ಒಂದು ರಿಲೇಷನ್ ಇನ್ ಆರ್ ಕೊಟ್ಟಿದ್ದಾರೆ. ಇ ಆರ್ ಮತ್ತು ಇ ಆರ್ನ ನೀವು ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಈ ಬೋಲ್ಡ್ ಲೆಟರಲ್ಲಿ ನಾನು ಏನು ಬರೆದಿದ್ದೀನೋ ಇದು ಸೆಟ್ ಆಫ್ ರಿಯಲ್ ನಂಬರ್ಸ್. ಸೆಟ್ ಆಫ್ ರಿಯಲ್ಸ್ ಅಂದರೆ ಅದರಲ್ಲಿ ನಿಮಗೆ ಇಂಟೀಜರ್ಸ್ ಇರುತ್ತೆ, ನ್ಯಾಚುರಲ್ ನಂಬರ್ಸ್ ಇರುತ್ತೆ, ಹೋಲ್ ನಂಬರ್ಸ್ ಇರುತ್ತೆ, ರ್ಯಾಷನಲ್ಸ್ ಇರುತ್ತೆ, ಇರ್ಯಾಷನಲ್ಸ್ ಇರುತ್ತೆ. ಒಂದು ರಿಲೇಷನ್ ಇನ್ ಆರ್ ಡಿಫೈನ್ ಮಾಡಿದ್ದಾರೆ ಈ ರೀತಿ, ಸೆಟ್ ಆಫ್ ಆರ್ಡರ್ಡ್ ಪ್ಯಾರ್ ಎ ಕಾಮ ಬಿ ಸಚ್ ದಟ್ ಎ ಲೆಸ್ ದೆನ್ ಆರ್ ಈಕ್ವಲ್ ಟು ಬಿ ಸ್ಕ್ವೇರ್ ಅಂತ. ನಾವಿಲ್ಲಿ ಏನು ತೋರಿಸ್ಬೇಕು ಅಂದರೆ ಇಲ್ಲಿರೋವಂಥ ರಿಲೇಷನ್ ಆರ್ ಇನ್ ಆರ್ ರಿಫ್ಲೆಕ್ಸಿವ್ ಆಗಿರಲ್ಲ, ಸಿಮೆಟ್ರಿಕ್ಕೂ ಕೂಡ ಆಗಿರಲ್ಲ, ಟ್ರಾನ್ಸಿಟಿವ್ ಕೂಡ ಆಗಿರಲ್ಲ. ಸೊ ಯಾವಾಗ ನಾವು ರಿಲೇಷನ್ನ ನಾಟ್ ರಿಫ್ಲೆಕ್ಸಿವ್ ಅಂತ ಹೇಳಬೇಕು ಅಂದರೆ, ಸೊ ಇಫ್ ದೇರ್ ಎಕ್ಸಿಸ್ಟ್ ಜನರಲಿ ಎ ಅನ್ನೋದು ಸೆಟ್ ಅಂತ ಇಟ್ಕೊಳ್ಳಿ. ಇಫ್ ದೇರ್ ಎಕ್ಸಿಸ್ಟ್ ಅಟ್ಲೀಸ್ಟ್ ಒನ್ ಎಲಿಮೆಂಟ್ ಎ ಇನ್ ಸೆಟ್ ಎ ಸಚ್ ದಟ್ ಎ ಕಾಮ ಎ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್, ದೆನ್ ಆರ್ ಈಸ್ ನಾಟ್ ರಿಫ್ಲೆಕ್ಸಿವ್. ಸೊ ಮಕ್ಕಳೇ, ನಾನು ಹೇಳಿದ್ದೇನು ಅಂದರೆ, ನಾವು ಒಂದು ರಿಲೇಷನ್ ಆರ್ ಆನ್ ಸೆಟ್ಟೇನ ನಾಟ್ ರಿಫ್ಲೆಕ್ಸಿವ್ ಅಂತ ಹೇಳಬೇಕು ಅಂದರೆ ರೋಸ್ಟರ್ ಫಾರ್ಮಲ್ ಎಕ್ಸ್ಪ್ರೆಸ್ ಮಾಡದೇ ಇದ್ದಾಗ ನಾವು ಏನು ತೋರಿಸ್ಬೇಕು ಅಂದರೆ, ಕೊಟ್ಟಿರುವಂಥ ಸೆಟ್ಟಲ್ಲಿರುವಂಥ ಅಟ್ಲೀಸ್ಟು ಎ ಅನ್ನುವಂಥ ಒಂದು ಎಲಿಮೆಂಟ್ಗೆ ಎ ಕಾಮ ಎ ಆರ್ಡರ್ಡ್ ಪರ್ ರಿಲೇಷನ್ ಸೆಟ್ಟಲ್ಲಿರಲ್ಲ. ಸೆಟ್ನ ನಾವು ನಾಟ್ ಸಿಮೆಟ್ರಿಕ್ ಅಂತ ಹೇಳಬೇಕು ಅಂದರೆ ಯಾವಾಗ ರಿಲೇಷನ್ನ ಸೆಟ್ ಬಿಲ್ಡ್ ಆಫ್ ಫಾರ್ಮಲ್ಲಿ ಇಟ್ಕೊಂಡು ನೇಚರ್ ಆಫ್ ದ ರಿಲೇಷನ್ನ ಚೆಕ್ ಮಾಡಬೇಕಾದ್ರೆ ಅಟ್ಲೀಸ್ಟ್ ರಿಲೇಷನ್ ಸೆಟ್ಟಲ್ಲಿ ಒಂದು ಆರ್ಡರ್ಡ್ ಪೇರ್ ಇರುತ್ತೆ. ಕರೆಸ್ಪಾಂಡಿಂಗ್ ಟು ದಟ್ ಆರ್ಡರ್ಡ್ ಪೇರ್ ಬಿ ಕಾಮ ಎ ಆರ್ಡರ್ಡ್ ಪೇರ್ ಇರಲ್ಲ ಅಂತ ತೋರಿಸ್ಬೇಕು. ನಾವು ರಿಲೇಷನ್ನ ರೋಸ್ಟರ್ ಫಾರ್ಮಲ್ಲಿ ಬರೆದಿರೋ. ಸೊ ದೆರ್ ಎಕ್ಸಿಸ್ಟ್ ಅಟ್ಲೀಸ್ಟ್ ಒನ್ ಆರ್ಡರ್ಡ್ ಪೇರ್ ಎ ಕಾಮ ಬಿ ಇನ್ ಆರ್ ಫಾರ್ ವಿಚ್ ಬಿ ಕಾಮ ಎ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಅಂತ. ಸೊ ರಿಲೇಷನ್ ಸೆಟ್ ಬಿಲ್ಡ್ ಆಫ್ ಫಾರ್ಮಲ್ಲಿ ಇಟ್ಕೊಂಡು ನಾವು ನಾಟ್ ಟ್ರಾನ್ಸಿಟಿವ್ ಅಂತ ಹೇಳಬೇಕು ಅಂದರೆ ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್ ಆ್ಯಂಡ್ ಬಿ ಕಾಮ ಸಿ ಬಿಲಾಂಗ್ಸ್ ಟು ಆರ್ ಡಸ್ ನಾಟ್ ಇಂಪ್ಲಾಯ್ಸ್ ಎ ಕಾಮ ಸಿ ಬಿಲಾಂಗ್ಸ್ ಟು ಆರ್. ಅಂದರೆ ದೇರ್ ಶುಡ್, ಇಫ್ ದೇರ್ ಎಕ್ಸಿಸ್ಟ್ ಅಟ್ಲೀಸ್ಟ್ ಒನ್ ಪೇರ್ ಆಫ್ ಆರ್ಡರ್ಡ್ ಪೇರ್ಸ್ ಎ ಕಾಮ ಬಿ ಆ್ಯಂಡ್ ಬಿ ಕಾಮ ಸಿ ಇನ್ ಆರ್ ಫಾರ್ ವಿಚ್ ಎ ಕಾಮ ಸಿ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ಆಗ ನಾವು ಆರ್ ಈಸ್ ನಾಟ್ ಟ್ರಾನ್ಸಿಟಿವ್ ಅಂತ ಹೇಳಿ. ಮಕ್ಕಳು, ಈ ಚಾಪ್ಟ್ರಲ್ಲಿ ನಿಮಗೆ ಟೆಕ್ನಿಕ್ಸ್ನ ಹೇಳ್ಕೊಟ್ಟಿದ್ದೀನಿ. ಕೆಲವೊಂದು ಪ್ರಶ್ನೆಯಲ್ಲಿ ರಿಲೇಷನ್ನ ನಾವು ರೋಸ್ಟರ್ ಫಾರ್ಮಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ದೀವಿ. ಕೆಲವೊಂದು ಪ್ರಶ್ನೆಗಳಲ್ಲಿ ರಿಲೇಷನ್ನ ಸೆಟ್ ಬಿಲ್ಡ್ ಆಫ್ ಫಾರ್ಮಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ದೀವಿ. ಅಥವಾ ಸೆಟ್ ಬಿಲ್ಡ್ ಆಫ್ ಫಾರ್ಮಲ್ಲಿ ಕೊಟ್ಟಿರೋದನ್ನು ರೋಸ್ಟರ್ ಫಾರ್ಮ್ಗೆ ಕನ್ವರ್ಟ್ ಮಾಡ್ದೇ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡಿದ್ದೀವಿ. ಇಲ್ಲಿ ರಿಲೇಷನ್ ಸೆಟ್ನ ರೋಸ್ಟರ್ ಫಾರ್ಮ್ಗೆ ಕನ್ವರ್ಟ್ ಮಾಡ್ದೇ ನಾವು ನೇಚರ್ ಆಫ್ ದ ರಿಲೇಷನ್ನ ಚೆಕ್ ಮಾಡಬೇಕು. ಇಲ್ಲಿ ರಿಲೇಷನ್ನ ಅಬ್ಸರ್ವ್ ಮಾಡಿ ಕರೆಕ್ಟಾಗಿ. ಎ ಲೆಸ್ ದೆನ್ ಆರ್ ಈಕ್ವಲ್ ಟು ಬಿ ಸ್ಕ್ವೇರ್ ಅಂತ ಇದೆ. ಒಂದು ಟೆಕ್ನಿಕ್ನ ತಿಳ್ಕೊಳ್ಳಿ ಮಕ್ಕಳೇ. ಇಲ್ಲಿ ರಿಲೇಷನ್ ಇನ್ಈಕ್ವಾಲಿಟಿ, ಇನ್ಈಕ್ವೇಷನ್ ಇದು ನೀವು ಫಸ್ಟ್ ಇಯರ್ಲಿ ಇನ್ಈಕ್ವಾಲಿಟಿ ಚಾಪ್ಟರ್ ಬಗ್ಗೆ ಕಲ್ತಿದ್ದೀರಾ. ಎ ಲೆಸ್ ದೆನ್ ಆರ್ ಈಕ್ವಲ್ ಟು ಬಿ ಪವರ್ ಎನ್ ಈಸ್ ಆನ್ ಇನ್ಈಕ್ವೇಷನ್, ಇನ್ಈಕ್ವಾಲಿಟಿ ಅಂತ. ಎನ್ ಅನ್ನೋದನ್ನು ನ್ಯಾಚುರಲ್ ನಂಬರ್ ಅಂತ ಇಟ್ಕೊಳ್ಳಿ. ನಾನು ಎನ್ಗೆ ಡಿಫ್ರೆಂಟ್ ವ್ಯಾಲ್ಯೂಸ್ ಕೊಟ್ಟಿದ್ದೆ. ಎನ್ ಈಕ್ವಲ್ ಟು ಒನ್ ಆದರೆ ಈ ಇನ್ಈಕ್ವಾಲಿಟಿ ಏನಾಗುತ್ತೆ ಅಂದರೆ ಎ ಲೆಸ್ ದೆನ್ ಆರ್ ಈಕ್ವಲ್ ಟು ಬಿ ಆಗುತ್ತೆ. ಎನ್ ಈಕ್ವಲ್ ಟು 2 ಆದರೆ ಎ ಲೆಸ್ ದೆನ್ ಆರ್ ಈಕ್ವಲ್ ಟು ಬಿ ಸ್ಕ್ವೇರ್ ಆಗುತ್ತೆ. ಎನ್ ಈಕ್ವಲ್ ಟು 3 ಆದರೆ ಎ ಲೆಸ್ ದೆನ್ ಆರ್ ಈಕ್ವಲ್ ಟು ಬಿ ಕ್ಯೂಬ್ ಆಗುತ್ತೆ. ಎನ್ ಈಕ್ವಲ್ ಟು 4 ಆದರೆ ಎ ಲೆಸ್ ದೆನ್ ಆರ್ ಈಕ್ವಲ್ ಟು ಬಿ ಪವರ್ 4 ಆಗುತ್ತೆ. ಸೊ ವೆನ್ ಎನ್ ಈಸ್ ಅದರ್ ದ್ಯಾನ್ 1, ಅಂದರೆ ವೆನ್ ಎನ್ ಈಸ್ 2 or 3 or 4, no doubt relation in R is neither reflexive nor symmetric
ನಾಟ್ ಟ್ರಾನ್ಸಿಟಿವ್. ಸಿ ಇ ಟಿಲಿ ಬರುತ್ತೆ, ನಾವು ಮಾಡ್ತಾ ಕೂತ್ಕೋಬಾರ್ದು. ಯಾವಾಗ ಎನ್ ಬೆಲೆ ಗ್ರೇಟರ್ ದೆನ್ 1 ಆಗಿರುತ್ತೋ, ನ್ಯಾಚುರಲ್ ನಂಬರ್ ಅಂತ ಹೇಳಿದ್ದೀನಿ, ಗ್ರೇಟರ್ ದೆನ್ 1 ಅಂದರೆ 2, 3, 4, 5, 6, 7 ಆ್ಯಂಡ್ ಸೋ ಆನ್. ಸೊ ರಿಲೇಷನ್ ಈಸ್ ನೈದರ್ ರಿಫ್ಲೆಕ್ಸಿವ್ ನಾರ್ ಸಿಮೆಟ್ರಿಕ್ ನಾಟ್ ಟ್ರಾನ್ಸಿಟಿವ್. ಸಪೋಸ್ ನಮಗೆ ಎ ಲೆಸ್ ದೆನ್ ಆರ್ ಈಕ್ವಲ್ ಟು ಬಿ ಸ್ಕ್ವೇರ್ ಬದಲು ಎ ಲೆಸ್ ದೆನ್ ಆರ್ ಈಕ್ವಲ್ ಟು ಬಿ ಪವರ್ 10 ಕೊಟ್ಟಿದ್ರು ಕೂಡ ಆ ರಿಲೇಷನ್ ರಿಫ್ಲೆಕ್ಸಿವ್ ಆಗಿರಲ್ಲ, ಸಿಮೆಟ್ರಿಕ್ಕು ಆಗಿರಲ್ಲ, ಟ್ರಾನ್ಸಿಟಿವ್ ಕೂಡ ಆಗಿರಲ್ಲ. ಹಾಗಾದರೆ ಎನ್ ಈಕ್ವಲ್ ಟು 1 ಆದರೆ ಏನಾಗ್ಬೋದು ಅಂತ ಪ್ರಶ್ನೆ ಬರುತ್ತೆ. ಇಫ್ ಎನ್ ಈಸ್ ಈಕ್ವಲ್ ಟು 1, ದಿಸ್ ಎಕ್ಸ್ಪ್ರೆಷನ್ ಬಿಕಮ್ಸ್ ಎ ಲೆಸ್ ದೆನ್ ಆರ್ ಈಕ್ವಲ್ ಟು ಬಿ. ಸೊ ದಿಸ್ ಈಸ್ ಲೀನಿಯರ್ ಇನ್ಇಕ್ವಾಲಿಟಿ ಇನ್ 2 ವೇರಿಯೇಬಲ್ಸ್. ಸೊ ಲೀನಿಯರ್ ಇನ್ಇಕ್ವಾಲಿಟಿ ಇನ್ 2 ವೇರಿಯೇಬಲ್ಸ್. ಸೊ ರಿಲೇಷನ್ ಈ ಫಾರ್ಮಲ್ ಇದ್ದಾಗ ಆ ರಿಲೇಷನ್ ರಿಫ್ಲೆಕ್ಸಿವ್ ಆ್ಯಂಡ್ ಟ್ರಾನ್ಸಿಟಿವ್ ಆಗಿರುತ್ತೆ, ಬಟ್ ನಾಟ್ ಸಿಮೆಟ್ರಿಕ್. ಜ್ಞಾಪಕ ಇಟ್ಕೊಳ್ಳಿ, ಎ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಬಿ ಪವರ್ ಎನ್ ಫಾರ್ಮಲ್ ಇರಲಿ. ಇಫ್ ಎನ್ ಈಸ್ ಅದರ್ ದೆನ್ 1, ದಟ್ ರಿಲೇಷನ್ ಈಸ್ ನೈದರ್ ರಿಫ್ಲೆಕ್ಸಿವ್ ನಾಟ್ ಸಿಮೆಟ್ರಿಕ್ ನಾಟ್ ಟ್ರಾನ್ಸಿಟಿವ್. ಇಫ್ ಎನ್ ಈಸ್ ಈಕ್ವಲ್ ಟು 1, ರಿಲೇಷನ್ ಈಸ್ ರಿಫ್ಲೆಕ್ಸಿವ್ ಆ್ಯಂಡ್ ಟ್ರಾನ್ಸಿಟಿವ್ ಬಟ್ ನಾಟ್ ಸಿಮೆಟ್ರಿಕ್. ಇಲ್ಲಿ ಎನ್ ಪ್ಲೇಸಲ್ಲಿ ನೋಡಿ, ಕಂಪೇರ್ ಮಾಡಿ 2 ಇದೆ. ಹಾಗಾದರೆ ನಿಮಗೆ ಕೊಟ್ಟಿರೋಂಥ ಒಂದು ಐಡಿಯಾ ಪ್ರಕಾರ ಈ ರಿಲೇಷನ್ ರಿಫ್ಲೆಕ್ಸಿವ್ ಆಗಿರಲ್ಲ, ಸಿಮೆಟ್ರಿಕ್ಕು ಆಗಿರಲ್ಲ, ಮತ್ತು ಟ್ರಾನ್ಸಿಟಿವ್ ಕೂಡ ಆಗಿರಲ್ಲ. ಹಾಗಾದರೆ ಯಾವ ರೀತಿ ನಾವು ಪ್ರೂವ್ ಮಾಡಬೇಕು ಅಂತ ನೋಡ್ಕೊಳ್ಳಿ. ಸೊ ಮೊದಲು ನಾಟ್ ರಿಫ್ಲೆಕ್ಸಿವ್ ಅಂತ ತೋರಿಸ್ತಾ ಇದೆ, ನಾಟ್ ರಿಫ್ಲೆಕ್ಸಿವ್ ಅಂತ. ಸೊ ಯಾವಾಗ ರಿಲೇಷನ್ ಇನ್ ದ ಫಾರ್ಮ್ ಆಫ್ ಇನ್ಇಕ್ವಾಲಿಟಿ ಇರುತ್ತೋ ನಾವು ಕೌಂಟ್ರ್ ಎಕ್ಸಾಂಪಲ್ ಕೊಡಬೇಕು. ಹಾಗಾದರೆ ನಾಟ್ ರಿಫ್ಲೆಕ್ಸಿವ್ ಅಂದರೆ ನಮಗೆ ಕೊಟ್ಟಿರೋಂಥ ಸೆಟ್ ಆಫ್ ರಿಯಲ್ ನಂಬರ್ಸ್ in the form of interval minus infinity comma infinity. So the relation R in R is not reflexive ಅಂದರೆ ಸೆಟ್ ಆಫ್ ರಿಯಲ್ಸ್ ಅಲ್ಲಿರೋಂಥ ಯಾವುದೋ ಒಂದು ಎಲಿಮೆಂಟ್ಗೆ, ಎ ಅನ್ನುವಂಥ ಎಲಿಮೆಂಟ್ಗೆ ಎ ಕಾಮ ಎ ಅನ್ನೋ ಆರ್ಡರ್ಡ್ ಪೇರ್ ಇರಲ್ಲ. ಮಕ್ಕಳೇ, ಈ ಇಂಟರ್ವಲ್ ಕನ್ಸಿಡರ್ ಮಾಡಿ 0,1 ಓಪನ್ ಇಂಟರ್ವಲ್. ಸೊ ರಿಯಲ್ ನಂಬರ್ಸ್ ಬಿಟ್ವೀನ್ 0 ಆ್ಯಂಡ್ 1, ಈ ಇಂಟರ್ವಲಲ್ಲಿ ಬರೋಂಥ ಯಾವುದೇ ರಿಯಲ್ ನಂಬರ್ನ ನೀವು ಎ ಅಂತ ಹೇಳ್ಕೊಂಡ್ರೆ ಎ ಕಾಮ ಎ ಆರ್ಡರ್ಡ್ ಪೇರ್ ಆರಲ್ಲಿ ಇರಲ್ಲ. ನೋಡಿ ಹೇಗೆ ಪ್ರೂವ್ ಮಾಡೋದು. ಆಫ್ ಅಂದರೆ 0.5 ಇಂಟರ್ವಲಲ್ಲಿ ಇರೋದು, 0,1 ಇಂಟರ್ವಲಲ್ಲಿದೆ. ಇದು ಕೊಟ್ಟಿರೋವಂಥ ಸೆಟ್ಟಲ್ಲಿದೆ. ಕೊಟ್ಟಿರೋವಂಥ ಸೆಟ್ ಏನು? ಸೆಟ್ ಆಫ್ ರಿಯಲ್ಸ್. ನಾವು ರಿಲೇಷನ್ ಆರ್ ಇನ್ ಆರ್ ರಿಫ್ಲೆಕ್ಸಿವ್ ಅಂತ ಹೇಳಬೇಕು ಅಂದರೆ ಆಫ್ ಕಾಮ ಆಫ್ ಆರ್ಡರ್ಡ್ ಪೇರ್ ಆರಲ್ಲಿ ಇರಬೇಕು, ಬಟ್ ಆಫ್ ಕಾಮ ಆಫ್ ಆರ್ಡರ್ಡ್ ಪೇರ್ ಆರಲ್ಲಿ ಇರಲ್ಲ. ಆಫ್ ಬಿಲಾಂಗ್ಸ್ ಟು ಸೆಟ್ ಆಫ್ ರಿಯಲ್ಸ್, ಬಟ್ ಆಫ್ ಕಾಮ ಆಫ್ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ಬಿಕಾಸ್ why this ordered pair does not belongs to R means this ordered pair, coordinates of this ordered pair doesn't satisfies this relation. ನೋಡಿ, ಇಲ್ಲಿ ಎ ಅಂದರೆ 1/2 ಫಸ್ಟ್ ಕೋಆರ್ಡಿನೇಟ್, ಬಿ ಅಂದರೆ 1/2 ಸೆಕೆಂಡ್ ಕೋಆರ್ಡಿನೇಟ್. ಈ ಆರ್ಡರ್ಡ್ ಪೇರ್ ಈ ರಿಲೇಷನ್ನ ಸ್ಯಾಟಿಸ್ಫೈ ಮಾಡಲ್ಲ. ಎ ಈಸ್ 1/2. ನೆಕ್ಸ್ಟು ಬಿ ಸ್ಕ್ವೇರ್ ಅಂದರೆ ಸೆಕೆಂಡ್ ಕೋಆರ್ಡಿನೇಟ್ನ ಸ್ಕ್ವೇರ್ ಮಾಡಬೇಕು. ಬಿ ಪ್ಲೇಸಲ್ಲಿ 1/2 ಇದೆ, ಸ್ಕ್ವೇರ್ ಮಾಡಿದ್ರೆ 1/4 ಆಗುತ್ತೆ. Can we say 1/2 is less than 1/4 or 1/2 is equal to 1/4? No. 1/2 ಅಂದರೆ 0.5 ಆಗುತ್ತೆ, 1/4 ಅಂದರೆ 0.25 ಆಗುತ್ತೆ. ಎ ಕಾಮ ಬಿ ಅನ್ನೋವಂಥ ಆರ್ಡರ್ಡ್ ಪೇರ್ ಇಲ್ಲಿ ರಿಲೇಷನ್ನಲ್ಲಿರಬೇಕು ಅಂದರೆ ಎ ಲೆಸ್ ದ್ಯಾನ್ ಬಿ ಸ್ಕ್ವೇರ್ ಆಗಿರಬೇಕು, ಅಥವಾ ಎ ಈಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಆಗಿರಬೇಕು. ಇಲ್ಲಿ ನೀವು ಓದಬೇಕಾದ್ರೆ ಇದನ್ನು ಆರ್ ಅನ್ನೋ ಪದನ ಬಳಸ್ತೀರಾ. ಎ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಬಿ ಸ್ಕ್ವೇರ್. ಎರಡು ರಿಲೇಷನ್ ಇದೆ, ಒಂದು ಎ ಲೆಸ್ ದ್ಯಾನ್ ಬಿ ಸ್ಕ್ವೇರ್, ಇನ್ನೊಂದು ಎ ಈಕ್ವಲ್ ಟು ಬಿ ಸ್ಕ್ವೇರ್. ಈ ಎರಡು ರಿಲೇಷನಲ್ಲಿ ಒಂದು ರಿಲೇಷನ್ನ ಸ್ಯಾಟಿಸ್ಫೈ ಮಾಡಿದ್ರು ಕೂಡ ಆರ್ಡರ್ಡ್ ಪೇರ್ ಆರಲ್ಲಿ ಇರುತ್ತೆ ಅಂತ. ಸೊ 0.5 ಅನ್ನೋದು ಲೆಸ್ ದ್ಯಾನ್ 0.25 ಆಗಲ್ಲ. ದಿಸ್ ಈಸ್ ಗ್ರೇಟರ್ ದೆನ್ 0.25. 0.5 is not equal to 0.25 means why off comma off does not belongs to R, because first coordinate 1/2 is neither less than nor equal to square of the second coordinate. This is 0.5, this is 0.25. 0.5 is neither less than
nor equal to 0.25. So this is the reason why R is not reflexive. Therefore, R is not reflexive. R is not reflexive. ಮಕ್ಕಳೇ, ಯಾವಾಗ ನಿಮಗೆ ರಿಲೇಷನ್ನ ಇನ್ ದ ಫಾರ್ಮ್ ಆಫ್ ಇನ್ಇಕ್ವಾಲಿಟಿ ಕೊಟ್ಟಿರ್ತಾರೋ ನೀವು ಕೌಂಟ್ರ್ ಎಕ್ಸಾಂಪಲ್ ಕೊಡಬೇಕು. ಅಂದರೆ ರಿಫ್ಲೆಕ್ಸಿವ್ ಅಂದಾಗ ಎ ಅಂದರೆ ಎನಿ ಎಲಿಮೆಂಟ್ ಆಫ್ ದ ಸೆಟ್, ಒಂದು ರಿಯಲ್ ನಂಬರ್ನ ಆ ಸೆಟ್ಟಲ್ಲಿರೋಂಥ ಒಂದು ಎಲಿಮೆಂಟ್ ಕನ್ಸಿಡರ್ ಮಾಡಬೇಕು. ಸಿಮೆಟ್ರಿಕ್ ಅಂದರೆ ಎ ಕಾಮ ಬಿ ಆ ಥರ ಆರ್ಡರ್ಡ್ ಪೇರ್ ಬರ್ಕೊಳ್ಬೇಕು. ಎ ಆ್ಯಂಡ್ ಬಿ ಅಂದರೆ ಸೆಟ್ಟಲ್ಲಿರೋಂಥ ಎರಡು ರಿಯಲ್ ನಂಬರ್ಸ್. ಟ್ರಾನ್ಸಿಟಿವ್ ಅಂದರೆ ಎ ಬಿ ಸಿ ತೊಗೊಳ್ಬೇಕು. ಎ ಬಿ ಸಿ ಅಂದರೆ ಆ ಸೆಟ್ಟಲ್ಲಿರೋಂಥ 3 ಎಲಿಮೆಂಟ್. ಸೊ ಇಲ್ಲಿ ನಾನು ಕೊಟ್ಟಿರೋಂಥ ರಿಯಲ್ ನಂಬರ್ ಸೆಟ್ಟಲ್ಲಿರೋಂಥ ಆಫ್ ತೊಗೊಂಡಿದ್ದೀನಿ. ಇದು ಎ ಅಂತ ತೊಗೊಂಡಿದ್ದೀನಿ. ಎ ಕಾಮ ಎ ಆರಲ್ಲಿ ಇರುತ್ತೋ ಇರಲ್ವ ಅಂತ ಚೆಕ್ ಮಾಡಿದ್ದೀನಿ. ಆಫ್ ಕಾಮ ಆಫ್ ಅನ್ನೋದು ರಿಲೇಷನ್ ಸೆಟ್ಟಲ್ಲಿ ಬರೋಲ್ಲ, ಯಾಕೆಂದರೆ ಈ ಆರ್ಡರ್ಡ್ ಪೇರ್ನ ಕೋಆರ್ಡಿನೇಟ್ಸ್ ಈ ರಿಲೇಷನ್ನ ಸ್ಯಾಟಿಸ್ಫೈ ಮಾಡಲ್ಲ. ದೇರ್ಫೋರ್ ಆರ್ ಈಸ್ ನಾಟ್ ರಿಫ್ಲೆಕ್ಸಿವ್ ಅಂತ ಆಯ್ತು. ಈಗ ರಿಲೇಷನ್ನ ನಾವು ನಾಟ್ ಸಿಮೆಟ್ರಿಕ್ ಅಂತ ಪ್ರೂವ್ ಮಾಡಬೇಕಾಗತ್ತೆ. ಸೊ ನೋಡಿ ಹೇಗೆ ಪ್ರೂವ್ ಮಾಡೋದು ಅಂತೇಳಿ. we have to show that relation R in R is not symmetric. ನಾನು ಇಲ್ಲಿ ಏನು ಎ ಕಾಮ ಬಿ ಅಂತ ಬರೀತೀನಿ, ಎ ಮತ್ತು ಬಿಗೆ ವ್ಯಾಲ್ಯೂಸ್ ಕೊಡ್ತಾ ಇದ್ದೀನಿ. ಮಕ್ಕಳೇ ಇಲ್ಲಿ ನೋಡಿ. ಸೊ ಇಲ್ಲಿ 1 ಮತ್ತು 5 ಕನ್ಸಿಡರ್ ಮಾಡ್ತೀನಿ, ಅಥವಾ 2 and 5 ಕನ್ಸಿಡರ್ ಮಾಡ್ತೀನಿ. 2, 5 ಆರ್ಡರ್ಡ್ ಪೇರ್ ರಿಲೇಷನ್ ಸೆಟ್ಟಲ್ಲಿ ಇರುತ್ತೆ. ಕಾರಣ ಯಾಕೆ ಅಂತ ಹೇಳಿದ್ರೆ ಈ ಆರ್ಡರ್ಡ್ ಪೇರ್ನ ಕೋಆರ್ಡಿನೇಟ್ಸ್ ಈ ರಿಲೇಷನ್ನ ಸ್ಯಾಟಿಸ್ಫೈ ಮಾಡೋದು. ಎ ಅಂದರೆ 2 ಲೆಸ್ ದ್ಯಾನ್ ಬಿ ಸ್ಕ್ವೇರ್ ಅಂದರೆ ಇದನ್ನು ಸ್ಕ್ವೇರ್ ಮಾಡ್ಕೊಳ್ಬೇಕು ನೀವು. 5 ಸ್ಕ್ವೇರ್ ಇದು ಬಿ 25. ನೀವು ಇಲ್ಲಿ ಈಕ್ವಲ್ಸ್ ಹಾಕ್ಬಾರ್ದು. 2 ಈಸ್ ಲೆಸ್ ದ್ಯಾನ್ 25 ಆಗುತ್ತೆ ಹೊರತು 2 ಈಸ್ ಈಕ್ವಲ್ ಟು 25 ಆಗಲ್ಲ. ನೀವು 2 ಲೆಸ್ ದೆನ್ ಆರ್ ಈಕ್ವಲ್ ಟು 25 ಅಂದರೆ ಎರಡು ಸ್ಟೇಟ್ಮೆಂಟ್, ಒಂದು ಟ್ರೂ ಇನ್ನೊಂದು ಫಾಲ್ಸ್ ಆಗುತ್ತೆ. 2 ಈಸ್ ಲೆಸ್ ದೆನ್ 25 ಟ್ರೂ ಆಗುತ್ತೆ, ಬಟ್ 2 ಈಕ್ವಲ್ ಟು 25 ಫಾಲ್ಸ್. ನಾನು ಮೊದಲೇ ಹೇಳಿದ್ದೀನಿ, ಎ ಕಾಮ ಬಿ ಆರ್ಡರ್ಡ್ ಪೇರ್ ಆರ್ ಕ್ರಾಸ್ ಆರಲ್ಲಿರೋಂಥ ಎ ಕಾಮ ಬಿ ಆರ್ಡರ್ಡ್ ಪೇರ್ ರಿಲೇಷನಲ್ಲಿರಬೇಕು ಅಂದರೆ ಇಲ್ಲಿ ಕೊಟ್ಟಿರೋಂಥ ಎರಡು ರಿಲೇಷನಲ್ಲಿ ಒಂದು ಸ್ಯಾಟಿಸ್ಫೈ ಆಗಿದ್ರೆ ಸಾಕು. ಒಂದು ಎ ಲೆಸ್ ದೆನ್ ಬಿ ಸ್ಕ್ವೇರ್, ಇನ್ನೊಂದು ಎ ಈಸ್ ಈಕ್ವಲ್ ಟು ಬಿ ಸ್ಕ್ವೇರ್. ಸೊ 2, 5 ಬಿಲಾಂಗ್ಸ್ ಟು ಆರ್ ಆಗುತ್ತೆ, ಬಿಕಾಸ್ 2 ಈಸ್ ಲೆಸ್ ದ್ಯಾನ್ 5 ಸ್ಕ್ವೇರ್. ಬಟ್ ಆರ್ನ ನಾವು ಸಿಮೆಟ್ರಿಕ್ ಅಂತ ಹೇಳಬೇಕು ಅಂದರೆ 5, 2 ಕೂಡ ಇರಬೇಕಾಗತ್ತೆ. ಬಟ್ 5, 2 ಆರ್ಡರ್ಡ್ ಪೇರ್ ಆರಲ್ಲಿ ಇರಲ್ಲ, ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ಯಾಕೆ 5, 2 ಆರ್ಡರ್ಡ್ ಪೇರ್ ಆರಲ್ಲಿ ಇರಲ್ಲ ಅಂತ ನೋಡ್ಕೊಳ್ಳಿ. ನಿಮ್ಗೆ ಆಲ್ರೆಡಿ ಅರ್ಥ ಗೊತ್ತಾಗಿದೆ. ಈ ಆರ್ಡರ್ಡ್ ಪೇರ್ನ ಕೋಆರ್ಡಿನೇಟ್ಸ್ ಈ ರಿಲೇಷನ್ನ ಸ್ಯಾಟಿಸ್ಫೈ ಮಾಡಲ್ಲ. ಎ ಅಂದರೆ ನಾವು 5 ಅಂತ ತೊಗೊಳ್ಬೇಕಾಗುತ್ತೆ. ನೆಕ್ಸ್ಟು ಈ ಆರ್ಡರ್ಡ್ ಪೇರ್ ಆರಲ್ಲಿಲ್ಲ ಅಂದರೆ ಈ ಆರ್ಡರ್ಡ್ ಪೇರ್ನ ಕೋಆರ್ಡಿನೇಟ್ ಇಲ್ಲಿರುವಂಥ ಎರಡೂ ರಿಲೇಷನ್ನು ಸ್ಯಾಟಿಸ್ಫೈ ಮಾಡಲ್ಲ. ಲೆಸ್ ದೆನ್ನು ಬರೀಬೇಕು, ಈಕ್ವಲ್ಸು ಬರೀಬೇಕು. ನೈದರ್ ಲೆಸ್ ದೆನ್ ನಾರ್ ಈಕ್ವಲ್ಸ್. ಬಿ ಸ್ಕ್ವೇರ್ ಅಂದರೆ ಆರ್ಡರ್ಡ್ ಪೇರ್ನ ಸೆಕೆಂಡ್ ಕೋಆರ್ಡಿನೇಟ್ನ ಸ್ಕ್ವೇರ್ ಮಾಡಬೇಕು. 2 ಸ್ಕ್ವೇರ್ ಅಂದರೆ 4. ಸಿನ್ಸ್ 5 ಈಸ್ ನಾಟ್ ಲೆಸ್ ದೆನ್ ಆರ್ ಈಕ್ವಲ್ ಟು 4, 5, 2 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ಹಾಗಾದರೆ ನಾನು ಒಂದು ರಿಲೇಷನ್ನ ಸಿಮೆಟ್ರಿಕ್ ಅಂತ ಹೇಳಬೇಕು ಅಂದರೆ ಡೆಫಿನಿಷನ್ ಪ್ರಕಾರ ಎ ಕಾಮ ಬಿ ಅನ್ನೋ ಆರ್ಡರ್ಡ್ ಪೇರ್ ಆರಲ್ಲಿದ್ದರೆ ಬಿ ಕಾಮ ಎ ಕೂಡ ಇರಬೇಕು. ಹಾಗಾದರೆ ಕೊಟ್ಟಿರೋಂಥ ರಿಲೇಷನ್ ನಾನು ರೋಸ್ಲೋ ಫಾರ್ಮಲ್ಲಿ ಬರೆದಿಲ್ಲ, ಈ ಆರ್ಡರ್ಡ್ ಪೇರ್ ಅಂತೂ ಇರುತ್ತೆ. ಯಾಕೆ ಈ ಆರ್ಡರ್ಡ್ ಪೇರ್ ಇರುತ್ತೆ ಅಂದರೆ 2 ಲೆಸ್ ದ್ಯಾನ್ 25 ಆಗುತ್ತೆ. ಬಟ್ ಸಿಮೆಟ್ರಿಕ್ ಆಗಬೇಕು ಅಂದರೆ 5, 2 ಇರಬೇಕು. ಈ ರಿಲೇಷನಲ್ಲಿ 5, 2 ಇರಲ್ಲ. ಕಾರಣ ಯಾಕೆಂದರೆ ಈ ಆರ್ಡರ್ಡ್ ಪೇರ್ನ ಕೋಆರ್ಡಿನೇಟ್ಸ್ ಇಲ್ಲಿರೋ ಅಂಥ ಎರಡೂ ರಿಲೇಷನ್ನ ಸ್ಯಾಟಿಸ್ಫೈ ಮಾಡಲ್ಲ. 5 ಈಸ್ ನೈದರ್ ಲೆಸ್ ದ್ಯಾನ್ ನಾರ್ ಈಕ್ವಲ್ ಟು 4. ದಿಸ್ ಈಸ್ ದ ರೀಸನ್ ವೈ ಆರ್ ಈಸ್ ನಾಟ್ ಸಿಮೆಟ್ರಿಕ್. ಆರ್ ಈಸ್ ನಾಟ್ ಸಿಮೆಟ್ರಿಕ್. ಆರ್ ಈಸ್ ನಾಟ್ ಸಿಮೆಟ್ರಿಕ್. ಮಕ್ಕಳೇ, ಎಕ್ಸಾಮಲ್ಲಿ ಇದು ನಿಮಗೆ ತುಂಬಾ ಕನ್ಫ್ಯೂಷನ್ ಆಗುತ್ತೆ. ನೀವು ಇದೇ ಆರ್ಡರ್ಡ್ ಪೇರ್ನ ಜ್ಞಾಪಕ ಇಟ್ಕೋಬೇಕು. ಅದನ್ನು ನೀವು ಒಂದು ಟೆಕ್ನಿಕ್ನ ಈ ಪ್ರಾಬ್ಲಮ್ಗೆ ಜ್ಞಾಪಕ ಇಟ್ಕೊಳ್ಳಿ. ನಾನು ಒಂದು ರಿಯಲ್ ನಂಬರ್ನ ಕನ್ಸಿಡರ್ ಮಾಡಿದ್ದೀನಿ 2 ಅಂತ. ತುಂಬಾ ಮಕ್ಕಳು 90% ಮಕ್ಕಳು ಇದನ್ನು ಬಹಾಟ್ ಮಾಡ್ತಾರೆ. ಬಹಾಟ್ ಮಾಡೋಂಥ ಅವಶ್ಯಕತೆ ಇಲ್ಲ. ಸೊ ನಮ್ಮ ಕರ್ತವ್ಯ ಅದು.
ನೀವು ಯಾವ ರೀತಿ ಈಸಿಯಾಗಿ ಜ್ಞಾಪಕ ಇಟ್ಕೊಳ್ಬೇಕು, ಬಾಟ್ ಮಾಡ್ದೇ ಬರೆಯೋಂಥ ಕಲೆನ ನಾವು ಬೆಳೆಸಬೇಕಾಗತ್ತೆ. ಒಂದು ರಿಯಲ್ ನಂಬರ್ನ ಕನ್ಸಿಡರ್ ಮಾಡ್ಕೊಳ್ಳಿ, ಇದನ್ನು ಸ್ಕ್ವೇರ್ ಮಾಡ್ಕೊಳ್ಳಿ. ಇದನ್ನು ಸ್ಕ್ವೇರ್ ಮಾಡಿದ್ರೆ ಎಷ್ಟಾಗತ್ತೆ ಅಂದರೆ 4. ನೀವು ಇದಕ್ಕೆಷ್ಟಾದರೂ ಒಂದು ಸಂಖ್ಯೆನ ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ +1 ಆ್ಯಡ್ ಮಾಡ್ಕೊಂಡಿದ್ದೀನಿ, 5 ಆಗುತ್ತೆ. ನೀವು ಬರೀಬೇಕಾದ್ರೆ ಇಷ್ಟೇ, 2, 5 ಬಿಲಾಂಗ್ಸ್ ಟು ಆರ್, ಬಟ್ 5, 2 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ಸಪೋಸ್ ನೀವು 4ಅನ್ನು ಕನ್ಸಿಡರ್ ಮಾಡ್ಕೊಳ್ತೀರಾ ಅಂತ ಇಟ್ಕೊಳ್ಳಿ. ಇದನ್ನು ಸ್ಕ್ವೇರ್ ಮಾಡ್ಕೊಳ್ಳಿ, ಎಷ್ಟಾಗತ್ತೆ 16. ಇದಕ್ಕೆ ನೀವು ಎಷ್ಟಾದರೂ ಆ್ಯಡ್ ಮಾಡ್ಕೊಳ್ಬೋದು, +1 ಆ್ಯಡ್ ಮಾಡಿ ಸಾಕು, 17. ನೀವು ಬರೀಬೇಕಾದ್ರೆ ವೈ ಆರ್ ಈಸ್ ನಾಟ್ ಸಿಮೆಟ್ರಿಕ್ ಹೇಗೆ ತೋರಿಸ್ಬೇಕು ಅಂದರೆ 4, 17 ಬಿಲಾಂಗ್ಸ್ ಟು ಆರ್, ಬಟ್ 17, 4 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಅಂತ ಬರೆದ್ರೆ ಆಯ್ತು. ವೈ 4, 17 ಬಿಲಾಂಗ್ಸ್ ಟು ಆರ್? ಬಿಕಾಸ್ ಫಸ್ಟ್ ಕೋಆರ್ಡಿನೇಟ್ 4 ಈಸ್ ಲೆಸ್ ದ್ಯಾನ್ ಸ್ಕ್ವೇರ್ ಆಫ್ ದ ಸೆಕೆಂಡ್ ಕೋಆರ್ಡಿನೇಟ್. ಇದನ್ನು ಸ್ಕ್ವೇರ್ ಮಾಡಿದ್ರೆ ಮಕ್ಕಳೇ ಎಷ್ಟಾಗುತ್ತೆ? 289. ವೈ ದಿಸ್ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್? ಫಸ್ಟ್ ಕೋಆರ್ಡಿನೇಟ್ ಏನು? 17. ಸ್ಕ್ವೇರ್ ಆಫ್ ದ ಸೆಕೆಂಡ್ ಕೋಆರ್ಡಿನೇಟ್ ಅಂದರೆ 16. 17 ನೈದರ್ ಲೆಸ್ ದ್ಯಾನ್ 16 ನಾರ್ ಈಕ್ವಲ್ ಟು 16. ಸಪೋಸ್ ನೀವು ರಿಯಲ್ ನಂಬರ್ನ 4 ಅಂತ ತೊಗೊಳ್ತೀರಾ ಅಂತ ಇಟ್ಕೊಳ್ಳಿ, 5 ಅಂತ ತೊಗೊಳ್ತೀರಾ. ಸ್ಕ್ವೇರ್ ಮಾಡಿದ್ರೆ ಎಷ್ಟಾಗತ್ತೆ? ಸೊ 25 ಆಗುತ್ತೆ. ಇದಕ್ಕೊಂದು ಆ್ಯಡ್ ಮಾಡ್ಕೊಳ್ಳಿ, 25 + 1 26. ನೀವು ಬರೀಬೇಕಾದ್ರೆ 5, 26 ಬಿಲಾಂಗ್ಸ್ ಟು ಆರ್, ಬಟ್ 26, 5 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ಈ ರೀತಿ ನೀವು ಜ್ಞಾಪಕ ಇಟ್ಕೊಳ್ಬೋದು. ಇದೇ ಎಕ್ಸಾಂಪಲ್ ಕೊಡಬೇಕು ಅಂತ ಏನಿಲ್ಲ, ಇದನ್ನು ನಾವು ಕೌಂಟ್ರ್ ಎಕ್ಸಾಂಪಲ್ ಅಂತ ಹೇಳ್ತೀವಿ. ಈ ಕಾರಣದಿಂದಾಗಿ ಇಲ್ಲಿ ಕೊಟ್ಟಿರೋವಂಥ ರಿಲೇಷನ್ ಸಿಮೆಟ್ರಿಕ್ ಆಗಲ್ಲ. ಈಗ ರಿಲೇಷನ್ ಈಸ್ ನಾಟ್ ಟ್ರಾನ್ಸಿಟಿವ್ ಅಂತ ಪ್ರೂವ್ ಮಾಡಬೇಕು. ಇಲ್ಲಿ A, B ಆ್ಯಂಡ್ B, C ಅನ್ನುವಂಥ ಆರ್ಡರ್ಡ್ ಪೇರ್ಸ್ ತುಂಬಾ ಇರುತ್ತೆ. ಯಾವುದೋ ಒಂದು ಆ ರೀತಿಯಾದಂಥ ಯಾವುದೋ ಒಂದು ಪರ್ಟಿಕ್ಯುಲರ್ ಪೇರ್ಗೆ A, C ಇರಲ್ಲ. ಸೊ ಅದನ್ನು ಹೇಗೆ ಪ್ರೂವ್ ಮಾಡೋದು ನೋಡಿ. ಆರ್ ಈಸ್ ನಾಟ್ ಟ್ರಾನ್ಸಿಟಿವ್ ಅಂತ. ಇಲ್ಲೂ ಕೂಡ ಅಷ್ಟೇ ಮಕ್ಕಳೇ, ನಾವು ಬರೀಬೇಕಾದ್ರೆ ನೀವು ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ. ಸೊ ಒಂದು ರಿಯಲ್ ನಂಬರ್ನ ಕನ್ಸಿಡರ್ ಮಾಡ್ಕೊಳ್ಳಿ, ಅದನ್ನು ಸ್ಕ್ವೇರ್ ಮಾಡಿ 4 ಆಗುತ್ತೆ. ನೀವು +1, +2, +3 ಎಷ್ಟಾದರೂ ಆ್ಯಡ್ ಮಾಡ್ಕೊಳ್ಳಿ. ಸೇ ಫಾರ್ ಎಕ್ಸಾಂಪಲ್ +1 ಆ್ಯಡ್ ಮಾಡ್ಕೊಳ್ಳಿ, 5. ಸೊ 2 to 5 ಯಾವ್ಯಾವ ಇಂಟೀಜರ್ಸ್ ಬರುತ್ತೆ ಅಂದರೆ, ಸೊ 3 ಬರುತ್ತೆ, 4 ಬರುತ್ತೆ. ಮಕ್ಕಳೇ ನೀವು ಹೇಗೆ ಬರಿಬೋದು ಅಂತ ನೋಡ್ಕೊಳ್ಳಿ. 5, 4 ಬಿಲಾಂಗ್ಸ್ ಟು ಆರ್, 4, 2 ಬಿಲಾಂಗ್ಸ್ ಟು ಆರ್, ಬಟ್ 5, 2 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ಆರ್ ನೋಡಿ, 2 ಆದಮೇಲೆ ಇಂಟೀಜರ್ 3 ಇರುತ್ತೆ. 5, 3 ಬಿಲಾಂಗ್ಸ್ ಟು ಆರ್, 3, 2 ಬಿಲಾಂಗ್ಸ್ ಟು ಆರ್, but 5, 2 does not belongs to R. Therefore, R is not transitive. One more example. Suppose ನಾನು ಮೊದಲನೇ ಇಂಟೀಜರ್ನ 3 ಅಂತ ಕನ್ಸಿಡರ್ ಮಾಡಿದೆ. ಇದನ್ನು ಸ್ಕ್ವೇರ್ ಮಾಡಿದ್ರೆ 9 ಆಗುತ್ತೆ, +1 ಸೇರಿಸ್ಕೊಂಡ್ರೆ 10 ಆಗುತ್ತೆ. ಇಂಟೀಜರ್ ಇಮಿಡಿಯೇಟ್ ಟು 3 ಏನು ಅಂದರೆ 4. ನೀವು ಬರಿಬೇಕಾದ್ರೆ ಹೇಗೆ ಬರಿಬೇಕು ಅಂತ ನೋಡ್ಕೊಳ್ಳಿ. 10, 4 ಬಿಲಾಂಗ್ಸ್ ಟು ಆರ್, 4, 3 belongs to R, but 10, 3 does not belongs to R. Therefore, R is not transitive. ಈ ರೀತಿ ರೀಸನ್ ಕೊಡಬೇಕಾದ ಕೌಂಟರ್ ಎಕ್ಸಾಂಪಲ್. ಹಾಗಾದರೆ ನಾನು ಹೇಳಿರೋ ಪ್ರಕಾರ ನೀವು ಹೇಗೆ ಬರೀಬೇಕು? 5, 2 belongs to R and 3, 2 belongs to R. ಪುನಃ ನೋಡ್ಕೊಳ್ಳಿ ಇಲ್ಲಿ 5, 3, 3, 2, 10, 4, 3 ಬಿಲಾಂಗ್ಸ್ ಟು ಆರ್. ಬಟ್ ನೋಡಿ, ಇದು ಯಾವ ಫಾರ್ಮ್ ಆಗುತ್ತೆ? A, B, B, C ಫಾರ್ಮ್ ಆಗುತ್ತೆ. ಸಾರಿ, A, B, 5, 3, ಸಾರಿ 5, 3. A, B, B, C ಫಾರ್ಮ್ ಆಗುತ್ತೆ. A, C ಅಂದರೆ 5, 2 ಇಟ್ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ಇಲ್ಲಿ ಬರಿಬೇಕಾಗತ್ತೆ ಡಸ್ ನಾಟ್ ಬಿಲಾಂಗ್ಸ್ ಟು. ಇದಕ್ಕೆ ರೀಸನ್ ಕೊಡಬೇಕು. 5, 3 ಬಿಲಾಂಗ್ಸ್ ಟು ಆರ್ ಬಿಕಾಸ್ ಫಸ್ಟ್ ಕೋಆರ್ಡಿನೇಟ್ 5 ಈಸ್ ಲೆಸ್ ದ್ಯಾನ್ ಸೆಕೆಂಡ್ ಕೋಆರ್ಡಿನೇಟ್ನ ಸ್ಕ್ವೇರ್ ಮಾಡಿದ್ರೆ 9 ಆಗುತ್ತೆ. A ಲೆಸ್ ದ್ಯಾನ್ B². ಈ ರಿಲೇಷನ್ನ ಸ್ಯಾಟಿಸ್ಫೈ ಮಾಡಿ. ಆ್ಯಂಡ್ 3, 2 ಬಿಲಾಂಗ್ಸ್ ಟು ಆರ್ ಬಿಕಾಸ್ ಫಸ್ಟ್ ಕೋಆರ್ಡಿನೇಟ್ 3 ಲೆಸ್ ದ್ಯಾನ್ ಸೆಕೆಂಡ್ ಕೋಆರ್ಡಿನೇಟ್ ಸ್ಕ್ವೇರ್ ಮಾಡಿದ್ರೆ 4 ಆಗುತ್ತೆ.
Therefore, A ordered pair R ಅಲ್ಲಿ. But 5, 2 does not belongs to R. Reason ಯಾಕೆ ಅಂತ ಹೇಳಿದ್ರೆ ಫಸ್ಟ್ ಕೋಆರ್ಡಿನೇಟ್ 5 ಡಸ್ ನಾಟ್ ಬಿಲಾಂಗ್ಸ್ ಅಂದರೆ ಎರಡು ರಿಲೇಷನ್ನು ಸ್ಯಾಟಿಸ್ಫೈ ಮಾಡಲ್ಲ. ನೈದರ್ ಲೆಸ್ ದ್ಯಾನ್ ನಾರ್ ಈಕ್ವಲ್ ಟು ಸೆಕೆಂಡ್ ಕೋಆರ್ಡಿನೇಟ್ನ ಸ್ಕ್ವೇರ್ ಮಾಡ್ಕೊಳ್ಬೇಕು 4. ಸಿನ್ಸ್ 5 ಈಸ್ ನಾಟ್ ಲೆಸ್ ದೆನ್ ಆರ್ ಈಕ್ವಲ್ ಟು 4, 5, 2 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ಹಾಗಾದರೆ ಡೆಫಿನಿಷನ್ ಪ್ರಕಾರ ಏನು ಅರ್ಥ ಮಾಡ್ಕೊಳ್ಬೇಕು ಅಂದರೆ A, B, B, C ಅನ್ನುವಂಥ ಆರ್ಡರ್ಡ್ ಪೇರ್ ಆರಲ್ಲಿದೆ, ಬಟ್ A, C ಇಲ್ಲ. 5, 3, 3, 2 ಬಿಲಾಂಗ್ಸ್ ಟು ಆರ್, ಬಟ್ 5, 2 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. Therefore, R is not transitive. Therefore, R is not transitive. Therefore, student, this relation R in the set R of real numbers is neither reflexive nor symmetric nor transitive. Thank you for listening this video.